ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತ್ಯ ನಮಸ್ತುತ್ಯಂ ಶಕ್ತಿ ರೂಪಿಣಾದಿ ಶಕ್ತಿ ಚಂಡೀಶ್ವರಿ. ಈ ತಾಯಿ ಬಂದು ಮೂಲ ಉದ್ಭವ ಆಗಿರೋದು. ಈ ತಾಯಿ ಮೂಲ ಉದ್ಭವ ಆಗಬೇಕಾದ್ರೆ ಒಬ್ಬರು ಕನಸಿಗೆ ಬಂದು, ನಮ್ಮ ತಂದೆಯವರ ತಾಯಿ ಕನಸಿಗೆ ಬಂದು ನನಗೆ ಅರಶಿನ ಕುಂಕುಮ ಬೇಕು ಅಂತ ಕಾಣಿಸ್ಕೊಂಡಿರೋದು ಈ ತಾಯಿ. ಈ ಕಾಣಿಸ್ಕೊಂಡ್ಮೇಲೆ ಈ ತಾಯಿಗೆ ಈಗ ಬಂದು 100 ವರ್ಷದ ಮೇಲಾಗಿದೆ ಉದ್ಭವವಾಗಿ. ಅಂದರೆ ದೇವಸ್ಥಾನ ಕಟ್ಟಿದ್ದು ಈಗ ಒಂದು 10 ವರ್ಷದಿಂದ ಈಚೆ ಜನಕ್ಕೆ ಪ್ರಚಾರ ಆಗಿರೋದು. ಅದಕ್ಕೆ ಮುಂಚೆ ಇಲ್ಲ ಅಕ್ಕಪಕ್ಕ ಬೈಲವರೆಲ್ಲ ಇದು ಮಾಡಿ ಪೂಜೆ ಮಾಡ್ಕೊಂಡು ಅವ್ರವ್ರಂತೆ ಹೋಗ್ತಾಯಿದ್ರು. ಈಗ ಪೂಜೆ ಮಾಡಿ ಹೋಮ ಗೀಮ ಎಲ್ಲ ಪ್ರತಿಷ್ಠಾಪನೆ ಆದಮೇಲೆ ಈ ಜಾಗದಲ್ಲಿ ಪೂಜೆ ಮಾಡಬೇಕು ಅಂತ ನಮ್ಮ ಮನೆತನದಿಂದ ಮಾಡಬೇಕು ಅಂತ ಬಂದಿರೋದ್ರಿಂದ ಇದು ಮೂಲ ಈಗ ಒಂದು ಪೂಜೆ ವಂಶಪರ್ಯಂತ ಮಾಡ್ಕೊ ಬರ್ತಾ ಇದ್ದೀವಿ. ಈ ತಾಯಿ ಸ್ಥಳದಲ್ಲಿ ಏನೇ ಒಂದು ಕೋರಿಕೆ ಮಕ್ಕಳಿಂದ ಹೋದವ್ರಿಗೆ, ಮತ್ತು ಏನಾರ ಆರೋಗ್ಯ ಸ್ಥಿತಿ ಇರೋದವ್ರಿಗೆ, ಮತ್ತು ಆಕ್ಸಿಡೆಂಟು ಏನೋ ಒಂದು ಅವ್ರ ಸಮಸ್ಯೆಗಳು ಏನು ಬಂದು ಕೇಳ್ಕೊಂಡ್ರು ತಾಯಿ ಹತ್ರ ಬಗೆಹರಿಸ್ತದೆ. ಅರ್ಕೆ ಮಾಡ್ಕೋಬೇಕು. ಈ ಥರ ತಾಯಿ ಹತ್ರ ಪ್ರಸಾದ ಕೇಳ್ಬೋದು, ಕೇಳ್ಬೋದು. ಮತ್ತು ಏನೋ ಒಂದು ಇದಾದರೂ ಕಾರ್ಯಕರ್ತಗಳು ಕಾಣಿಕೆಗೆ ಇಲ್ಲಿ ಕಟ್ಟಿ 3 ಪ್ರದಕ್ಷಿಣೆ ಹಾಕಬೇಕು. ಮರಕ್ಕೆ ಕಟ್ಟಿ 3 ಪ್ರದಕ್ಷಿಣೆ, ಅರಳಿ ಮರದ ಹತ್ರ, ಹೌದು, ಆಲದ ಮರದ್ದು ಆ ಬೇರು ಕಟ್ಬಿಟ್ಟು ಪ್ರದಕ್ಷಿಣೆ ಹಾಕಬೇಕು. ಅವ್ರ ಮನಸ್ಸಲ್ಲಿ ಏನಿದೆ ಅದು ಈಡೇರುತ್ತೆ. ಈಡಾದ್ಮೇಲೆ ಅವ್ರ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತಾರೆ ಅದನ್ನ ತಂದು ತಾಯಿಗೆ ಒಪ್ಪಿಸ್ಬೋದು. ಅರ್ಕೆ ಕಾಣಿಕೆನೋ ಇಲ್ದಾರ ಮಳ್ಳಕ್ಕಿನೋ ಇಲ್ದಾರ ಮರಿನೋ ಖಾರ ಊಟ ಹಾಕ್ಸೋದು ನಚ್ಚನಿಕೆ ಯಾವ್ದಾರ ಒಂದು ರೀತಿಲಿ ಮಾಡ್ಬೋದು. ಅರ್ಕೆ ಹೊತ್ಕೊಂಡು ಆ ರೀತಿ ಮಾಡ್ಬೋದು. ಇಲ್ಲಿ ಕೋಳಿ ಮತ್ತೆ ಆಡು ಕುರಿ ಎಲ್ಲ ಕೊಡ್ಬೋದು ಈ ಸ್ಥಳದಲ್ಲಿ. ಮತ್ತೆ ಇಲ್ಲಿ ತಡೆ ಓಡಿಸ್ಬೋದು. ಅವ್ರ ಮನಸ್ಸಲ್ಲಿ ಏನಾರ ಒಂದು ಅನ್ಕೊಂಡು ತಡೆ ಓಡಿಸ್ಕೊಂಡು ಏನಾರ ಮಾಟ ಮಂತ್ರಗಳು ದಾಟಿದ್ದು ದೂಷಣೆಗಳು, ಜನಗಳ ದೂಷಣೆಗಳು ಏನೇ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ. ಈ ಸ್ಥಳದಲ್ಲಿ ಬಂದು ತಡೆ ಓಡಿಸ್ಕೊಂಡು ಹೋದ್ರೆ ಕೋಳಿ ತಡೆ ಇದೆ, ಮತ್ತೆ ಮಾಮೂಲಿ ತಡೆ ಇದೆ. ಒಂದು 3 ವಿಧಾನ 4 ವಿಧಾನ ಇದೆ ತಡೆಗಳಲ್ಲಿ. ಅವರು ಇಂಥದ್ದು ಪರಿಹಾರ ನಮ್ಗೆ ಈ ಥರ ಕಷ್ಟ ಇದೆ ಅಂತ ಹೇಳಿದ್ರೆ ಆ ರೀತಿ ಅವ್ರಿಗೆ ತಡೆ ಹೊಡ್ಕೊಡ್ತೀವಿ. ಅವ್ರ ಕಷ್ಟಗಳು ಪರಿಹಾರ ಆಗೋ ರೀತಿಲಿ ನಾವು ಹೊಡ್ಕೊಡ್ತೀವಿ. ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ಏನು ಸಮಸ್ಯೆಗಳಿದ್ರು ಕಳೆದೋಗಾಮಿಕೆ ಕೆಲಸಗಳಿಲ್ಲ ಅಂದರೆ, ಮದುವೆ ಆಗಿಲ್ಲ ಅಂದರೆ ಅವ್ರಿಗೆ ತಾಯಿ ಹತ್ರ ಬಂದು ಪ್ರಸಾದ ಕೇಳಿದ್ರೆ ಪ್ರತಿಯೊಂದು ಕೆಲಸ ಆಗುತ್ತೆ. ಆ ತಾಯಿ ಪ್ರಸಾದ ಕೊಡುತ್ತೆ. ಇಂಥ ಕೆಲಸ ಆಗಬೇಕು ಅಂತ ಕೇಳ್ಕೊಂಡಾಗ ಆ ತಾಯಿ ಮೂಲಕ ನಮಗೆ ಆ ಸೂಕ್ಷ್ಮ ನಮಗೆ ತೋರಿಸಿ ನಾವು ಗುಡ್ಸಿ ಹೇಳ್ತೀವಿ ನಿಮ್ಮ ಕೆಲಸ ಆಗುತ್ತೆ ಇಲ್ಲ. ಆ ತಾಯಿ ಪ್ರಸಾದ ಈ ಜಾಗದಲ್ಲಿ ಯಾವ ಕಡೆ ಕೊಡುತ್ತೋ ಅವ್ರ ಮನಸ್ಸಲ್ಲಿ ಕೂತ್ಕೊಂಡು ಕೇಳಬೇಕಾದ್ರೆ ಯಾವ ಕಡೆ ಕೊಡುತ್ತೋ ಅದ್ರ ಮೂಲಕ ಉತ್ತರ ನಮ್ಮ ಬಾಯಿಗೆ ಬರುತ್ತೆ. ಅದನ್ನ ಬಿಡಿಸಿ ನಾವು ಹೇಳ್ತೀವಿ. ಜಾತ್ರೆ ವಿಶೇಷ ಇದೆ ಅಂದ್ರೆ ಈ ತಾಯಿಗೆ ಮಾರ್ಚ್ ತಪ್ಪಿದ್ರೆ ಏಪ್ರಿಲ್ ಬೀಳುತ್ತೆ. ನಾನ್ ವೆಜ್ ಊಟನೇ ಎಲ್ಲ ಸಾವಿರಾರು 12-13 ಸಾವಿರ ಜನಕ್ಕೆ ಅಡುಗೆ ಮಾಡಿಸ್ತೀವಿ ಸ್ಥಳದಲ್ಲಿ. ಅವ್ರು ಬಂದು ಬೇಕಾದ್ರೆ ಯಾರ ಅರ್ಕೆ ತೀರ್ಸೋರು ಬೇಕಾದ್ರೆ ಅರ್ಕೆ ವರ್ಷಕ್ಕೆ ಮರಿ ಕೊಡ್ತೀನಿ ಅಂತ ಒಪ್ಪಿರ್ತಾರೆ. ಅವರೆಲ್ಲ ಬಂದು ಆ ಟೈಮಲ್ಲಿ ಕೊಡ್ಬೋದು. ವಿಶೇಷವಾಗಿ 12-13 ಸಾವಿರ ಜನಕ್ಕೆ ಅಡುಗೆ ಮಾಡಿಸ್ತೀವಿ ಈ ಸ್ಥಳದಲ್ಲೇ. ಎಲ್ಲ ಸ್ಥಳ ಕೊಟ್ಟಿದ್ದಾರೆ. ಒಂದು 1/2 ಎಕರೆ 1/4 ಎಕರೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ವಿಶೇಷವಾಗಿ ಈ ಜಾಗ ಎಲ್ಲ ಈಗ ಚೌಲ್ಟ್ರಿ ಕಟ್ತಾ ಇದ್ದಾರೆ. ಊಟದ ಹಾಲು ಇದೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಈ ತಾಯಿ ಬಂದು ಬಿಸಿಲಮ್ಮ, ಇದು ಓಣಿ ಮಾರಮ್ಮ ಉದ್ಭವ ಆಗಿರೋದು. ಪಕ್ಕದ ಇವ್ರ ತಂಗಿ ಬಿಸಿಲು ಮಾರಮ್ಮ ಅವರು ಅಕ್ಕ ತಂಗಿಯರು ಇರೋದು ಈ ಸ್ಥಳದಲ್ಲಿ. ಇದೊಂದು ಪುಣ್ಯ ಕ್ಷೇತ್ರ. ಏನೇ ಕಷ್ಟಗಳು ಅವ್ರ ಮನಸ್ಸಲ್ಲ ಏನೇ ನೋವುಗಳು ಇದ್ರೂ ಈ ಸ್ಥಳಕ್ಕೆ ಬಂದು ಅವ್ರ ಮನಸ್ಸು ಪೂರ ಕೇಳ್ಕೊಂಡ್ರೆ ಇಲ್ಲೇ ಹೋಗ್ತಾ ಹೋಗ್ತಾನೆ ನಿರಾಳ ಆಗಿಬಿಡುತ್ತೆ ಕೆಲಸಗಳಲ್ಲಿ. ಅವ್ರ ಮನಸ್ಸು ಸಮಾಧಾನ ಆಗುತ್ತೆ. ಈ ಜಾಗಕ್ಕೆ ಬಂದು ಹೋದ್ರೆ ಎಲ್ಲ ಒಳ್ಳೆ ಕಾರ್ಯಗಳೇ ಆಗುತ್ತೆ ಅವ್ರ ಮನಸ್ಸಲ್ಲಿ. ಅವರು ತಾಯಿನ ಏನು ನಂಬಿರ್ತಾರೆ ಅದು 2ರಷ್ಟು ಪ್ರತಿಫಲ ಸಿಗುತ್ತೆ. ಶುಕ್ರವಾರ ಮಂಗಳವಾರ, ಭಾನುವಾರ, ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆಗಳು ಇರುತ್ತೆ. ಬೆಣ್ಣೆ ಅಲಂಕಾರ ಇರುತ್ತೆ ಅಮಾವಾಸ್ಯೆಗಳಲ್ಲಿ. ಯಾವ ಮಧ್ಯದಲ್ಲಿ ಯಾವಾಗಿದ್ರು ಅಮಾವಾಸ್ಯೆಗಳಲ್ಲಿ ಪೂಜೆ ಇದುವರೆಗೆ